ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಚೈತ್ರ. ಇವತ್ತು ಸ್ನೇಹಿತರೆ ಅಮ್ಮ ಹೊರಡೋ ದಿನ ತಿಂಡಿ ಎಲ್ಲ ಮಾಡಿಟ್ಬಿಟ್ಟು ನಾನೀಗ ಸ್ನಾನ ಮಾಡಿ ಬಂದಿದ್ದೀನಿ. ತಿಂಡಿ ಇವತ್ತು ವೆಜ್ ಪಲಾವ್ ಮಾಡಿದ್ದೀನಿ. ಅಂದರೆ ಅಮ್ಮ ಮಧ್ಯಾಹ್ನದ ಊಟಕ್ಕೆ ಇರೋದಿಲ್ಲ. ತಿಂಡಿ ಮುಗಿಸಿ ತಕ್ಷಣವೇ ಹೊರಡ್ತಾರೆ. ಯಾಕಂದರೆ ಊಟ ಎಲ್ಲ ಮುಗಿಸ್ಕೊಂಡು ಹೊರಡೋದಾದರೆ ಸಂಜೆ ಆಗಿಬಿಡುತ್ತೆ, ರಶ್ ಏನಾದರೂ ಆಗಿಬಿಟ್ರೆ ರಾತ್ರಿ ಆಗಿಬಿಡುತ್ತೆ ಮನೆ ತಲುಪೋದು. ಬೇಡ, ಆದಷ್ಟು ಬೇಗ ಹೊರಡ್ತೀನಿ ಅಂದ್ಬಿಟ್ಟು ಅದಕ್ಕೆ ಏನು ಮಾಡ್ತೀನಿ, ನಾನು ಬಾಕ್ಸ್ಗೂ ಸ್ವಲ್ಪ ಹಾಕ್ಕೊಂಡು ಹೋಗಲಿ ಅಂತ ಹೇಳಿಬಿಟ್ಟು ಬಾಕ್ಸ್ಗೆ ಹಾಕುವಂಥ ತಿಂಡಿನ ಮಾಡಿರ್ತೀನಿ. ಚಪಾತಿ, ದೋಸೆ, ಇಡ್ಲಿ ಆದರೆ ಹಚ್ಕೊಂಡು ಎರಡು ಕೈನ ಮಾಡಿಕೊಂಡು ತಿನ್ನಬೇಕು, ಕೈ ತೊಳೆಯೋದಕ್ಕೆ ಜಾಗ ಇರೋದಿಲ್ಲ. ಆ ಥರ ಎಲ್ಲ ಯೋಚನೆ ಮಾಡಿ ಬೇಡ, ರೈಸ್ ಐಟಮ್ಮೇ ಮಾಡು ಅಂತ ಹೇಳಿದರು. ಸೊ ರೈಸ್ ಐಟಮಲ್ಲಿ ವೆಜ್ ಪಲಾವ್ ಮಾಡಿದ್ದೆ. ಮಧ್ಯಾಹ್ನ ಸ್ವಲ್ಪ ತಣ್ಣಗಾದರೂ ಕೂಡ ತಿನ್ಬೋದಲ್ವ, ಚೆನ್ನಾಗಿರುತ್ತೆ. ಅದಕ್ಕೆ ಅವ್ರಿಗೆ ತೊಗೊಂಡೋಗೋದಕ್ಕೆ ಹಾಗೆ ನಮಗೂ ಕೂಡ ಮಧ್ಯಾಹ್ನಕ್ಕೂ ಮಾಡಿಟ್ಬಿಟ್ಟಿದ್ದೀನಿ. ಇವತ್ತು ರಾತ್ರಿಗೆ ಸ್ಪೆಷಲ್ ಮಾಡೋಣ ಅಂಥೇಳಿ ಸ್ವಲ್ಪ ಅಮ್ಮ ಬಂದಾಗ ಅವ್ರಿಗೆ ಅಂದ್ಬಿಟ್ಟು ಅವ್ರಿಗೆ ಯಾವತ್ತೂ ನಾನು ದಮ್ ಬಿರಿಯಾನಿ ಮಾಡಿ ಕೊಟ್ಟಿರಲಿಲ್ಲ. ಹಾಗಾಗಿ ದಮ್ ಬಿರಿಯಾನಿ ಮಾಡೋಣ ಅಂತ ತರಿಸಿದ್ದೆ. ಅದ್ರ ಜೊತೆ ಗ್ರೀನ್ ಗ್ರೇವಿ ಕೂಡ ಮಾಡಿಸಿದ್ದೆ. ಅದು ಅಪ್ಪನಿಗೆ ತುಂಬ ಇಷ್ಟ ಅಂದ್ಬಿಟ್ಟು ಅಮ್ಮನ ಹತ್ರನೇ ಮಾಡಿಸಿದ್ದೆ. ಸೊ ಚಿಕನ್ ಜಾಸ್ತಿ ತಂದುಬಿಟ್ಟಿದ್ರು ರಾಜೇಶ್. ಅದನ್ನು ಹಾಗೆ ಸ್ವಲ್ಪ ರಾ ಎತ್ತಿಟ್ಟಿದ್ದೆ ಫ್ರೀಝರಲ್ಲಿ. ಅದನ್ನು ಇವತ್ತು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅಂದೆ ಅಮ್ಮನಿಗೆ, ಅಮ್ಮ ಹೀರೋ ಸಾನು ರಿಸಲ್ಟ್ ಬಂತಲ್ವಾ, ಸೊ ಆ ಖುಷಿಗೆ ಇವತ್ತು ಪಾರ್ಟಿ ಮಾಡೋಣ ಅಂತ. ಇಲ್ಲ, ಬಂದು ತುಂಬ ದಿನ ಆಯಿತು, ಅಲ್ಲಿ ಅಂದರೆ ಗಿಡಗಳೆಲ್ಲ ಇರುತ್ತಲ್ವ, ಒಣಗೋಗತ್ತೆ ಅಂದ್ಬಿಟ್ಟು ನಮ್ಮ ಅಮ್ಮನಿಗೆ ಆ ಚಿಂತೆ. ಅದಕ್ಕೆ ಬಂದು 4 ದಿನ ಇತ್ತು, ಇವತ್ತು ಹೊರಡ್ತಾ ಇದ್ದಾರೆ. ಈಗ ಸದ್ಯಕ್ಕೆ ನಾನು ತಿಂಡಿ ಮಾಡಬೇಕು. ಅಮ್ಮ ಪೂಜೆ ಮಾಡಿದ್ದಾರೆ. ಸೊ ತಿಂಡಿ ಮಾಡಿಬಿಟ್ಟು ನಮ್ಮ ದಿನ ಹೇಗಿರುತ್ತೆ ಬನ್ನಿ ನೋಡೋಣ. ಯಾವ ಮೈಸೂರ್ಲಾ itu Vivi ya pak. ನಾಳೆ ವಾಪಸ್ ಬನ್ನಿ. ನಾಳೆ ಬರ್ತೀನಿ. ನಾಳೆ ಇವತ್ತು ಹೋಗಿ ರೆಸ್ಟ್ ತಗೋಬಾರ್ದಾ? ರೆಸ್ಟ್ ತಗೊಂಡು ನಾಳೆ ಬರುತ್ತೆ. ನಾಳಿದ್ದು ಬರ್ತೀನಿ ಪಕ್ಕ ಪಕ್ಕ ನೋಡೋಣ, ನೀವು ಬಂದ್ಮೇಲೆ ಬಂದು ಹೋದ್ಮೇಲೆ. ಬಾಯ್ ಬಾಯ್. ಹೋಗು. ಬಾ, ಕೆಳಗಡೆ ಬರೋದಿ ಬಾ. ಬಾಯ್ ಬಾಯ್. ನಾನು ಮೈಸೂರಿಗೆ ಹೋಗ್ತಾ ಇದ್ದೀನಿ. ಕರ್ಕೊಂಡು ಹೋಗಮ್ಮ. ಇದು ನುಗ್ಗೆಕಾಯಿ ಸೊಪ್ಪು. ಇಂಗ್ಲೀಷಲ್ಲಿ ಇದಕ್ಕೆ ಮೊರಿಂಗಾ ಲೀವ್ಸ್ ಅಂತ ಹೇಳ್ತಾರೆ, ಡ್ರಮ್ ಸ್ಟಿಕ್ ಲೀವ್ಸ್ ಅಂತ ಹೇಳ್ತಾರೆ. ಇದನ್ನು ಒಣಗಿಸಿದ್ದೀನಿ. ಇದು ಯಾಕಪ್ಪ ಒಣಗಿಸಿರೋದು, ಇದು ಫಸ್ಟ್ ಟೈಮ್ ಏನಲ್ಲ, ಅಮ್ಮ ಬಂದಾಗೆಲ್ಲ ಕೂಡ ಅಲ್ಲಿಂದ ತರಿಸ್ತೀನಿ ನಾನು. ಮೊರಿಂಗಾ ಲೀವ್ಸ್ನ ಸೂಪರ್ ಫುಡ್ ಅಂತ ಹೇಳ್ತಾರೆ. ಅದರ ಬೆನಿಫಿಟ್ಸ್ ಏನಿದೆ ಅಂತ ನಾನು ನಿಮ್ಗೆ ತಿಳಿಸ್ತೀನಿ. ಇದನ್ನು ಡೈಲಿ ನಮ್ಮ ಡಯಟಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಬೇಕು. ಬಟ್ ಡೈಲಿ ಇದನ್ನು ತಿನ್ನೋದಕ್ಕೆ ಕಷ್ಟ ಆಗುತ್ತಲ್ವ, ಸೇಮ್. ಅದಕ್ಕೆ ಇದನ್ನು ಪುಡಿ ಮಾಡಿ ಇಟ್ಕೊಂಡು ಬೆಳಿಗ್ಗೆ ಎದ್ದ ತಕ್ಷಣವೇ ನೀರಲ್ಲಿ 1 ಸ್ಪೂನ್ ಅಥವಾ 2 ಸ್ಪೂನ್ ನಿಮಗೆ ಎಷ್ಟು ರಿಕ್ವೈರ್ಮೆಂಟ್ ಇದೆಯೋ ಅಷ್ಟನ್ನು ನೀರಿಗೆ ಮಿಕ್ಸ್ ಮಾಡಿಕೊಂಡು ಕುಡಿಯೋದು. ಇದನ್ನು ಲಾಸ್ಟ್ ಟೈಮ್ ನಾನು ನಿಮಗೆ ತೋರಿಸಿದಾಗ ಇದರ ಬೆನಿಫಿಟ್ ಹೇಳಿ ಅಂದಿದ್ರಿ, ಬನ್ನಿ ನೋಡೋಣ. ಮೊರಿಂಗಾ ಲೀವ್ಸ್ ರಿಚ್ ಇನ್ ವಿಟಮಿನ್ ಸಿ 7 times ಮೋರ್ ದ್ಯಾನ್ ಆರೆಂಜ್. ಈ ಲೀಫಲ್ಲಿ ಐರನ್ ಕೂಡ ಜಾಸ್ತಿ ಇದೆಯಂತೆ. ಸ್ಪಿನಾಚ್ಗಿಂತ ಅಂದರೆ ಪಾಲಕ್ಗಿಂತ 3 times ಜಾಸ್ತಿ. ಮತ್ತು ಕ್ಯಾಲ್ಶಿಯಮ್ ಕೂಡ 4 times ಮೋರ್ ದ್ಯಾನ್ ಮಿಲ್ಕ್, ಅಂದರೆ ಹಾಲ್ಗಿಂತನೂ ಜಾಸ್ತಿ ಇದೆ. ಸೊ ಇದು ಬ್ರೈನ್ ಹೆಲ್ತ್ಗೆ ಒಳ್ಳೆಯದು. ಹಾಗೆ ಸಿಂಪ್ಟಮ್ಸ್ ಆಫ್ ಅಸ್ತಮಾ ಕೂಡ ಕಡಿಮೆ ಮಾಡುತ್ತೆ. ರಿಚ್ ಇನ್ ವಿಟಮಿನ್ಸ್ ಆ್ಯಂಡ್ ಮಿನರಲ್ಸ್, ರಿಚ್ ಇನ್ ಅಮಿನೋ ಆ್ಯಸಿಡ್, fights inflammation, rich in antioxidants, lower blood sugar level, lowers cholesterol, good for the stomach, improve bone health, ಆ್ಯಂಟಿಸೆಪ್ಟಿಕ್ ಆಗಿ ಕೆಲಸ ಮಾಡುತ್ತೆ. ಇಂಪ್ರೂವ್ ಲ್ಯಾಕ್ಟೇಷನ್, ಅಂದರೆ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಯಾರಿಗಿರುತ್ತೋ ಅವ್ರಿಗೆ ಹೆಲ್ಪ್ ಆಗುತ್ತೆ. ವೆಯ್ಟ್ ಮ್ಯಾನೇಜ್ಮೆಂಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಹೇಗೆ ಅಂದರೆ ಇದು ಮೆಟಬಾಲಿಸಮ್ನ ಬೂಸ್ಟ್ ಮಾಡುತ್ತಂತೆ. ಸೊ ಇಷ್ಟೆಲ್ಲ ಬೆನಿಫಿಟ್ ಇರೋದ್ರಿಂದ ಡೈಲಿ ಇದನ್ನು 1 or 2 ಸ್ಪೂನ್ಸ್ ನಾನು ಮತ್ತು ರಾಜೇಶ್ ತೊಗೊಳ್ತೀವಿ. ಇವತ್ತು ನಾನು ಚಿಕನ್ ಟಿಕ್ಕಾ ಮಸಾಲ ಮಾಡೋಣ ಅಂತ ಇದ್ದೀನಿ. ಇದಕ್ಕೆ ಮ್ಯಾರಿನೇಟ್ ಮಾಡಬೇಕು ಚಿಕನ್ನ.
ಅದಕ್ಕೆ ನೋಡಿ ಮೊಸರು ತೊಗೊಂಡಿದ್ದೀನಿ. ಮೊಸರು ನಾವು ಎಷ್ಟು ಗೊಜ್ಜು ಜಾಸ್ತಿ ಬೇಕೋ ಅಷ್ಟು ತೊಗೊಳ್ಬೇಕಾಗುತ್ತೆ. ಇದು ನಾನು ಒಂದು 100 ಗ್ರಾಮ್ ಅಷ್ಟು ತೊಗೊಂಡಿದ್ದೀನಿ. ಅಂದರೆ 200 ಗ್ರಾಮ್ದು ಪ್ಯಾಕೆಟ್ ಬರುತ್ತಲ್ಲ ಅದರಲ್ಲಿ ಹಾಫ್ ತೊಗೊಂಡಿದ್ದೀನಿ. ಈಗ ಅದಕ್ಕೆ ಕೊರಿಯಾಂಡರ್ ಪೌಡರ್ 1 ಸ್ಪೂನ್, ಜೀರಾ ಪೌಡರ್ 1/4 ಸ್ಪೂನ್, ಪೆಪ್ಪರ್ ಪೌಡರ್ 1/4 ಸ್ಪೂನ್, ಗರಂ ಮಸಾಲ 1 ಫುಲ್ ಸ್ಪೂನ್ ಹಾಕೊಂಡಿದ್ದೀನಿ. ಖಾರ ಇದು ಕೂಡ ಎಷ್ಟು ಖಾರಕ್ಕೆ ಬೇಕೋ ಅಷ್ಟು. ಅರಿಶಿನದ ಪುಡಿ 1/4 ಸ್ಪೂನ್ಗಿಂತ ಜಾಸ್ತಿ, ಉಪ್ಪು, ಎಣ್ಣೆ, ಜಿಂಜರ್ ಗಾರ್ಲಿಕ್ ಪೇಸ್ಟ್ ಫುಲ್ ಒಂದು ಫುಲ್ ಟೇಬಲ್ ಸ್ಪೂನ್ ಅಷ್ಟು ಹಾಕೊಂಡಿದ್ದೀನಿ. ಇದನ್ನೀಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಸ್ವಲ್ಪ ಕಸೂರಿ ಮೇಥಿ ಅಂದರೆ ಮೆಂತೆ ಸೊಪ್ಪು ಒಣಗಿಸಿರೋದಕ್ಕೆ ಕಸೂರಿ ಮೇಥಿ ಅಂತ ಹೇಳ್ತಾರೆ, ಅದನ್ನು ಹಾಕ್ತಾ ಇದ್ದೀನಿ. ಇದು ಸ್ವಲ್ಪ ಗ್ರೇವಿ ತಿಕ್ ಬೇಕು ಅಂದರೆ ಕಡಲೆ ಹಿಟ್ಟು ಹಾಕಬೇಕಾಗುತ್ತೆ. ಅದನ್ನು ನಾವು ಮಸಾಲೆ ಬೇಯಿಸಬೇಕಾದ್ರೆ ಹಾಕ್ಕೊಳ್ಬೋದು. ಚಿಕನ್ ಪೀಸಸ್ನ ಹಾಕಿ ಒಂದು 4 ಅವರ್ ಆದರೂ ಮ್ಯಾರಿನೇಟ್ ಮಾಡಿದ್ರೆ ಒಳ್ಳೆಯದು. ಚಿಕನ್ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಸೊ ಇದನ್ನು ನಾನೀಗ ಫ್ರಿಜ್ಜಲ್ಲಿ ಎತ್ತಿಡ್ತೀನಿ. ಸೊ ಇದು ನೆನ್ನೆ ಬುಕ್ ಮಾಡಿದಂಥ ಬುಕ್ ಸಾನುಗೆ ಇಷ್ಟ ಆಗಿ ನಾನು ಓದ್ತೀನಿ ಅಂತ ತೊಗೊಂಡ್ಲು. ಇದರ ಹೆಸರು ದ ಬೇಬಿ ಸಿಟರ್ಸ್ ಕ್ಲಬ್ ಅಂತ ಹೇಳಿ. ಇದರಲ್ಲಿ 4 ಜನ ಫ್ರೆಂಡ್ಸ್ ಇದ್ದಾರೆ. ಅದು ಆಲ್ಮೋಸ್ಟ್ ಹೈಸ್ಕೂಲ್ ಏಜ್ ಅವರು ಅಂತ ಅನಿಸುತ್ತೆ, ನಾನು ಓದಿಲ್ಲ. ಸೊ ಇದರಲ್ಲಿ ಹಿಂದೆ ಬರೆದಿದೆ ನೋಡಿ ಏನಿದ್ರ ಕತೆ ಅಂತ ಹೇಳಿಬಿಟ್ಟು. ಸೊ ಇದ್ರ ಮುಂಚೆ ಒಂದು 4 ಫ್ರೆಂಡ್ಸ್ದು ಸಾನು ತೊಗೊಂಡಿದ್ಲು. ಅವ್ಳ ಬರ್ತ್ಡೇ ದಿನ ನಾನು ನಿಮಗೆ ತೋರಿಸಿದ್ದೆ. ಈ ಥರದ್ದು ಬರ್ತ್ಡೇಗೆ ತೆಗೆಸ್ಕೊಡ್ಬೇಕು ಅಂತ ಇದೆ. ಬಟ್ ನನಗೆ ಹೆಸರುಗಳು ಗೊತ್ತಿರಲಿಲ್ಲ. ಹೆಸರುಗಳು ಹಾಕಿದ್ರೆ ಮಾತ್ರನೇ ಅಮೆಝಾನಲ್ಲಿ ಸಿಗ್ತಾ ಇದ್ದಿತ್ತು. ಅದಕ್ಕೆ ತರ್ಸೋಕ್ಕಾಗಿರಲಿಲ್ಲ. ಅವತ್ತು ಅಲ್ಲಿ ನೋಡಿದ್ವಲ್ಲ, ಆ ಹೆಸರನ್ನ ಅಮೆಝಾನಲ್ಲಿ ಟ್ರೈ ಮಾಡಿದಾಗ ಇದು ಸಿಕ್ತು. ಅದು MRP $299 ಇದೆ. ಬಟ್ ಇದು ಆಲ್ಮೋಸ್ಟ್ 20% ಕಡಿಮೆಯಲ್ಲೇ ಸಿಕ್ಕಿದೆ ನಮಗೆ. ಸೊ ಇದ್ರ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಟ್ರೈ ಮಾಡಿ. ಸಖತ್ತಾಗಿದೆ. ದಪ್ಪಕ್ಕೆ ನಮ್ಮ ಸಾನು 1 ವರ್ಷ ಆದರೂ ಮುಗಿಸ್ತಾಳೋ ಇಲ್ವೋ ಗೊತ್ತಿಲ್ಲ. ಅವಳಿಗೆ ಇಂಟ್ರೆಸ್ಟ್ ಬಂದ್ಬಿಟ್ರಂತೂ ದಿನಕ್ಕೆ 1 ಚಾಪ್ಟರ್ ಓದಿ ಮುಗಿಸ್ಬಿಡ್ತಾಳೆ. ಸೊ ಇದರಲ್ಲಿ ಸುಮಾರು ಎಷ್ಟು ಚಾಪ್ಟರ್ಸ್ ಇದೆ ಗೊತ್ತಿಲ್ಲ. ಬಟ್ ಅವಳು ಮನ್ಸು ಮಾಡಿದ್ರೆ ಒಂದು ಸಮ್ಮರ್ ಹಾಲಿಡೇಸಲ್ಲೇ ಮುಗಿಸ್ಬಿಡ್ಬೋದು. ಈ ಥರ ಬುಕ್ಸ್ ಓದೋದ್ರಿಂದ ಹೊಸ ವರ್ಡ್ಸ್, ನ್ಯೂ ವರ್ಡ್ಸ್ಗಳನ್ನ ಕಲಿಯೋ ಥರ ಆಗತ್ತೆ ಮಕ್ಕಳು. ಈಗ ನಾನು ಸ್ವಲ್ಪ ಹಬ್ಬಕ್ಕೆ ಅಂದ್ಬಿಟ್ಟು ಒಂದು ಬ್ಲೌಸನ್ನು ಕಟ್ ಮಾಡಿದ್ದೆ. ಅದು ಹೊಲಿತಾ ಇದ್ದೀನಿ. ಅಮ್ಮ ಇದ್ದಾಗ ಮಾಡಿದ್ದೆ ನಾನು. ಅದ್ರ ಮುಂಚೆನೇ ಶುರು ಮಾಡಿದ್ದೆ, ಬಟ್ ಟೈಮ್ ಸಿಕ್ಕಿರಲಿಲ್ಲ. ಆ್ಯಂಡ್ ಚೂರು ನಾನು 1 ಅವರ್ಗಿಂತ ಜಾಸ್ತಿ ಕೂತ್ಕೊಂಡ್ರೆ ಬ್ಯಾಕ್ ಪೇನ್ ಬರುತ್ತೆ. ಅದಕ್ಕೆ ಸ್ವಲ್ಪನೇ ಹೊಲಿತಾ ಇದ್ದೀನಿ ದಿನ. ಈಗ ಸ್ನೇಹಿತರೆ ಕುಲ್ಚಾ ಮಾಡ್ತಾ ಇದ್ದೀನಿ. ಕುಲ್ಚಾ ಮಾಡೋದಕ್ಕೆ ಮೈದಾ ಹಿಟ್ಟು ತೊಗೊಂಡಿದ್ದೀನಿ. ಅದಕ್ಕೆ ಚೂರು ಉಪ್ಪು, ಚೂರು ಎಣ್ಣೆ. ಇದು ಸುಮಾರು 2 ಬಟ್ಲಷ್ಟಿದೆ ಮೈದಾ ಹಿಟ್ಟು. ಅದಕ್ಕೆ ನಾನು ನೋಡಿ 1/2 ಟೀ ಸ್ಪೂನ್ಗಿಂತ ಚೂರು ಜಾಸ್ತಿ ಹಾಕ್ತಾ ಇದ್ದೀನಿ. ಇದು ಬೇಕಿಂಗ್ ಪೌಡರ್, ಸೋಡಾ ಅಲ್ಲ, ಕೇಕಿಗೆ ಯೂಸ್ ಮಾಡ್ತೀವಲ್ಲ ಅದು ಬೇಕಿಂಗ್ ಪೌಡರ್. ಇದು ಮೊಸರು. ಇದು ಸುಮಾರು 1/2 ಕಪ್ ಅಂತ ಅಂದ್ಕೊಳ್ಳಿ. 1/2 ಕಪ್ಪಿನ ಸ್ವಲ್ಪ ಜಾಸ್ತಿನೇ ಇದೆ. ಬೇಕಿಂಗ್ ಪೌಡರ್ ಮತ್ತು ಇದು ಎರಡೂ ರಿಯಾಕ್ಟ್ ಆಗುತ್ತೆ. ರಿಯಾಕ್ಟ್ ಆಗಿ ಒಂಥರ ಸಾಫ್ಟ್ನೆಸ್ ಬರುತ್ತೆ. ಒಂದು 1/2 ಸ್ಪೂನಷ್ಟು ಸಕ್ಕರೆ ಕೂಡ ಹಾಕ್ತಾ ಇದ್ದೀನಿ. ಇದನ್ನು ನಾವು ನೀರಲ್ಲಿ ಕಲಸೋ ಹಾಗಿಲ್ಲ, ಹಾಲಲ್ಲಿ ಕಲಿಸ್ಬೇಕು. ಜಸ್ಟ್ ಲೈಕ್ ನಾವು ಚಪಾತಿ ಹಿಟ್ಟಿನ ಹದಕ್ಕೆ ನೀರು ಬದಲು ಹಾಲು ಹಾಕೊಂಡು ಕಲಿಸೋದು. ಕೊನೆಯಲ್ಲಿ ಸ್ವಲ್ಪ ಎಣ್ಣೆನ ಸವರಿ ಇಡ್ತೀನಿ. ಇದು ಮಿನಿಮಮ್ 2-3 ಅವರ್ ಆದರೂ ಬೇಕು ನೆನೆಯೋದಕ್ಕೆ.
ಸೊ ರಾತ್ರಿ 9 ಗಂಟೆಗೆ ಮಾಡ್ತೀವಿ ಅಂದರೆ 3 ಅವರ್ ಮುಂಚೆ ಕಲಸಿಡಬೇಕು. ಈಗ ಕುಕ್ಕಿಂಗ್ ಪ್ರಾಸೆಸನ್ನು ಶುರು ಮಾಡ್ತಾ ಇದ್ದೀನಿ. ಫಸ್ಟ್ ಸ್ಟೆಪ್ ಬಂದು ನಾವೇನು ಚಿಕನ್ ಮ್ಯಾರಿನೇಟ್ ಮಾಡಿ ಇಟ್ಟಿದ್ವೋ ಅದನ್ನು ಕುಕ್ ಮಾಡ್ಕೊಳ್ಳೋದು. ಇದನ್ನು ಕುಕ್ ಮಾಡ್ಕೊಳ್ಬೋದು ಅಥವಾ ಓವನ್ ಇದ್ದರೆ ನೀವು ಗ್ರಿಲ್ ಕೂಡ ಮಾಡ್ಕೊಳ್ಬೋದು. ಗ್ರಿಲ್ ಮಾಡ್ಕೊಂಡಾಗ ನಿಮಗೆ ಎಣ್ಣೆ ಇಲ್ಲದೆ ಕೂಡ ನೀವು ಮಾಡ್ಬೋದು. ಮಾಡಿ ಆದಮೇಲೆ ಗೊಜ್ಜಿಗೆ ಮಿಕ್ಸ್ ಮಾಡ್ಕೊಳ್ಬೋದು. ಈಗ ಯಾರ ಹತ್ರ ಇರೋದಿಲ್ವೋ ಓವನ್ನು ಅವರು ಈ ಥರ ಕುಕ್ ಮಾಡ್ಕೊಳ್ಬೋದು. ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಒಂಥರ ಶಾಲೋ ಫ್ರೈ ಥರ ಮಾಡೋದು. ಸಣ್ಣ ಉರಿ ಮಾಡಿ ಬಿಟ್ಟರೆ ಅದು ತಳ ಹಿಡಿಯೋದಿಲ್ಲ, ನೀರು ಬಿಡುತ್ತೆ ಚಿಕನ್ನು. ಮಸಾಲೆ ಹಾಕಿರೋದ್ರಿಂದ ತುಂಬ ನೀರು ಬಿಡೋದಿಲ್ಲ, ಹಾಗಾಗಿ ಸಣ್ಣ ಉರಿನೇ ಮಾಡಬೇಕು. ಆಮೇಲೆ ಇದನ್ನು ಸಣ್ಣ ಉರಿ ಮಾಡಿ ಮುಚ್ಚಿ ಬಿಟ್ಟರೆ ಚೂರು ನೀರು ಬಿಡುತ್ತೆ, ಆಮೇಲೆ ಅದರಲ್ಲೇ ಕುಕ್ ಆಗುತ್ತೆ. ಸ್ವಲ್ಪ ಒಂದು 5-10 ಮಿನಿಟ್ಸ್ಗೆ ಒಂದು ಸಾರಿ ಅದನ್ನು ಫ್ಲಿಪ್ ಮಾಡ್ತಾ ಇರಬೇಕು. ಸೊ ಈ ಥರ ಮಾಡಿದಾಗ ಇದು ಕುಕ್ ಆಗುತ್ತೆ. ಮಿನಿಮಮ್ ಅದು ಚಿಕನ್ ಮೇಲೆ ಡಿಪೆಂಡ್ ಆಗುತ್ತೆ ಟೈಮ್ ಎಷ್ಟು ಹಿಡಿಸುತ್ತೆ ಅಂತ ಹೇಳಿಬಿಟ್ಟು. ಸ್ವಲ್ಪ ಹೊತ್ತಾದಮೇಲೆ ನೀವು ಚಿಕನ್ನ ತೆಗೆದು ನೋಡಿದಾಗ ಅದು ಕುಕ್ ಆಗಿರುತ್ತೆ. ಸೊ ನೀರಿದೆ ಅಂದರೆ ಅದನ್ನು ಸ್ವಲ್ಪ ಡ್ರೈ ಮಾಡ್ಕೊಳ್ಳಿ. ಹಾಗೆಯೇ ಈಗ ಮಸಾಲೆ ಮಾಡ್ಕೊಳ್ತಾ ಇದ್ದೀನಿ. ಮಸಾಲೆಗೆ ನಿಮಗೆ ಗೊಜ್ಜು ಎಷ್ಟು ಬೇಕೋ ಅಷ್ಟು ಟೊಮ್ಯಾಟೋನ ತೊಗೊಳ್ಬೇಕು. ಜಾಮೂನ್ ಟೊಮ್ಯಾಟೋ ಇದ್ದರೆ ಒಳ್ಳೆಯದು. ಅದಕ್ಕೆ ಕೊತ್ತಂಬರಿ ಸೊಪ್ಪು ಕಡ್ಡಿಗಳಿರುತ್ತಲ್ವ, ಅದು ಕಟ್ ಮಾಡಿ ಬಿಸಾಕೋ ಬದಲು ನಾನು ಇದಕ್ಕೆ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಮಿಕ್ಸಿಗೆ. ಇದಕ್ಕೆ ಸ್ವಲ್ಪ ಕ್ಯಾಶ್ಯೂ ಹಾಕ್ತಾ ಇದ್ದೀನಿ. ಜಿಂಜರ್ ಗಾರ್ಲಿಕ್ ಪೇಸ್ಟ್ ನಾವು ಮೊದಲೇ ಹಾಕಿದ್ದೀವಲ್ಲ, ಇದಕ್ಕೆ ಹಾಕೋ ನೆಸಸರಿ ಇಲ್ಲ. ಈಗ ನೋಡಿ ಫುಲ್ ಡ್ರೈ ಮಾಡ್ತಾ ಇದ್ದೀನಿ. ಹಾಗೆಯೇ ಓಪನ್ ಬಿಟ್ಬಿಟ್ಟು ಈ ಥರ ತಳ ಹಿಡ್ದಿರತ್ತೆ, ಬಟ್ ಚಿಂತೆ ಮಾಡಬೇಡಿ, ಇದರಲ್ಲೇ ನಾವು ಗೊಜ್ಜು ಮಾಡಿದಾಗ ಆ ತಳ ಹಿಡ್ದಿರೋದೆಲ್ಲ ಕೂಡ ಗೊಜ್ಜಿಗೆ ಸೇರ್ಕೊಳ್ಳುತ್ತೆ. ಸೊ ಸಣ್ಣ ಉರಿ ಮಾಡ್ಕೊಂಡೇ ಆದಷ್ಟು ಮಾಡಬೇಕು, ಎಕ್ಸ್ಟ್ರಾ ಟೈಮ್ ಹಿಡಿಸುತ್ತೆ ಇದು. ಒಂದು ಸಾರಿ ಅದು ಡ್ರೈ ಆದಮೇಲೆ ತೆಗೆದುಕೊಂಡ್ಬಿಡಿ. ಅದೇ ಪ್ಯಾನಲ್ಲಿ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಬಟರ್, ಈರುಳ್ಳಿ, ಕ್ಯಾಪ್ಸಿಕಮ್ ಸಣ್ಣದಾಗಿ ಕಟ್ ಮಾಡಿರೋದು, ಸ್ವಲ್ಪ ಹಸಿಮೆಣಸಿನ್ಕಾಯಿ, ಇಷ್ಟನ್ನು ನಾವೀಗ ಫ್ರೈ ಮಾಡ್ಕೊಳ್ಬೇಕು. ಇದು ಮಸಾಲೆ ಅಂಟಿದೆ ಅಲ್ವಾ, ದಪ್ಪ ಉರಿ ಮಾಡಿದ್ರೆ ಕರಕಲಾಗ್ಬಿಡುತ್ತೆ. ಸೊ ಸಣ್ಣ ಉರಿ ಮಾಡ್ಕೊಂಡೇ ಅದು ಫ್ರೈ ಮಾಡ್ಕೊಳ್ಬೇಕು ಈರುಳ್ಳಿನ. ಆ್ಯಂಡ್ ಪಕ್ಕ ಸ್ವಲ್ಪ ಸ್ಮೋಕಿಂಗ್ ಎಫೆಕ್ಟ್ ಕೊಡೋದಕ್ಕೆ ಸ್ಟವ್ ಮೇಲೆ ಡೈರೆಕ್ಟ್ ನಾನು ಗ್ರಿಲ್ ಮಾಡ್ತಾ ಇದ್ದೀನಿ. ಈ ಥರ ಮಾಡಿದಾಗ ಮಸಾಲೆ ಫುಲ್ ಡ್ರೈ ಆಗುತ್ತೆ, ಹಾಗೆ ಅದ್ರ ಮೇಲೆ ಸ್ವಲ್ಪ ಬ್ಲ್ಯಾಕ್ ಡಾಟ್ಸ್ ಥರನೂ ಬರುತ್ತೆ. ಆ್ಯಂಡ್ ಸ್ಮೋಕಿ ಎಫೆಕ್ಟ್ ತುಂಬ ಚೆನ್ನಾಗಿರುತ್ತೆ. ಈಗ ರುಬ್ಕೊಂಡಿರೋ ಮಸಾಲೆನ ಸೇರಿಸ್ಕೊಳ್ತಾ ಇದ್ದೀನಿ. ಸ್ನೇಹಿತರೆ, ಇದಕ್ಕೆ ನಾವು ಏನು ಮಸಾಲೆ ಸೇರಿಸೋ ಹಾಗಿಲ್ಲ. ನಾವು ಚಿಕನ್ಗೆ ಎಲ್ಲನೂ ಸೇರಿಸಿ ಮ್ಯಾರಿನೇಟ್ ಮಾಡಿ ಇಟ್ಟಿದ್ವಿ ಅಲ್ವಾ, ಆ್ಯಂಡ್ ಗೊಜ್ಜು ಕೂಡ ಎಕ್ಸೆಸ್ ಇದೆ, ಇದನ್ನೇ ಸೇರಿಸ್ತಾ ಇದ್ದೀನಿ. ಒಂದು ಕುದಿ ಬಂದ ಮೇಲೆ ನೀವು ಬೇಕಿದ್ರೆ ಟೇಸ್ಟ್ ಮಾಡಿ ನೋಡಿ. ನಿಮ್ಗೆ ಎಕ್ಸ್ಟ್ರಾ ಬೇಕು ಅಂದರೆ ಮಾತ್ರನೇ ನಾವು ಮ್ಯಾರಿನೇಷನ್ಗೆ ಏನೇನು ಹಾಕಿದ್ವೋ ಅದನ್ನು ಹಾಕಬೇಕು. ಆ್ಯಕ್ಚುಲಿ ಚಿಕನ್ ಇದಕ್ಕೆ ಸೇರಿಸಿದ ಮೇಲೆ ಕೂಡ ಚಿಕನ್ಗೆ ಏನು ಉಪ್ಪು ಖಾರ ಹಿಡ್ದಿರುತ್ತೋ ಅದು ಇದಕ್ಕೆ ಗೊಜ್ಜಿಗೆ ಇಳಿಯುತ್ತೆ. ಹಾಗಾಗಿ ಸ್ವಲ್ಪ ಹುಷಾರಾಗೇ ಟೇಸ್ಟ್ ಮಾಡಿ ಆಮೇಲೆ ಬೇಕಿದ್ರೆ ಲಾಸ್ಟಲ್ಲಿ ಹಾಕ್ಕೊಳ್ಳಿ. ಈ ಥರ ಈಗ ಚಿಕನನ್ನು ಸೇರಿಸ್ಬಿಟ್ಟು ಸಣ್ಣ ಉರಿ ಮಾಡಿ ಒಂದು 2-3 ಮಿನಿಟ್ಸ್ ಬಿಡ್ತೀನಿ ಅಷ್ಟೇ. ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ, ಬೆಣ್ಣೆ ಹಾಕ್ತಾ ಇದ್ದೀನಿ. ಇದು ಫ್ಲೇವರ್ ಆ್ಯಡ್ ಮಾಡುತ್ತೆ, ತುಂಬ ಚೆನ್ನಾಗಿರುತ್ತೆ. ಇದೆರಡೂ ಕೂಡ ಲಾಸ್ಟಲ್ಲಿ ಮಿಸ್ ಮಾಡಬೇಡಿ. ಈಗ ನಾನು ಇದಕ್ಕೆ ನೀರೇ ಹಾಕಿಲ್ಲ, ನಿಮಗೆ ಬೇಕು ಅಂದರೆ ಸ್ವಲ್ಪ ನೀರು ಹಾಕಿ ಕುದಿಸ್ಕೊಳ್ಬೋದು. ಈಗ ನಾನು ಇದನ್ನು ಆಫ್ ಮಾಡ್ಕೊಳ್ತೀನಿ. ನಾವು ಕುಲ್ಚಾ ಹಿಟ್ಟು ಏನು ಕಲಸಿಟ್ಟಿದ್ವೋ ಅದು ಸ್ವಲ್ಪ ಊದ್ಕೊಂಡಿರಂಗಾಗುತ್ತೆ, ಏರ್ ಇರುತ್ತೆ ಒಳಗಡೆ. ಅದನ್ನು ಒಂದ್ಸಾರಿ ನಾದ್ಕೊಂಡು ಈಗ ಲಟ್ಸೋದಕ್ಕೆ ಶುರು ಮಾಡಬೇಕು. ಇದು ಚಪಾತಿ ಥರನೇ ತೆಳ್ಳಗೆ ಮಾಡಬೇಕು, ಆದರೆ ಅಷ್ಟು ತೆಳ್ಳಗೆ ಬರೋದಿಲ್ಲ, ಇದು ಸ್ವಲ್ಪ ಥಿಕ್ಕೇ ಇರುತ್ತೆ. ಹಾಗಾಗಿ ಆದಷ್ಟು ತೆಳ್ಳಕ್ಕೆ ಮಾಡಿ. ಆ್ಯಂಡ್ ಉಂಡೆ ಕೂಡ ನಾನು ಸ್ವಲ್ಪ ದಪ್ಪ ತೊಗೊಂಡಿದ್ದೀನಿ. ಮೈದಾ ಹಿಟ್ಟಿಂದು ಚಪಾತಿ ಯಾವಾಗಲೂ ರಬ್ಬರಿ ಆಗಿರುತ್ತೆ, ಆದರೆ ನಾವು ಇದಕ್ಕೆ ಮೊಸರು ಹಾಕಿದ್ದೀವಿ, ಹಾಲು ಹಾಕಿದ್ದೀವಿ ಆ್ಯಂಡ್ ಸೋಡಾ ಹಾಕಿರೋದ್ರಿಂದ ಸ್ಟ್ರೆಚ್ಚಿ ಆಗೋದಿಲ್ಲ, ರಬ್ಬರಿ ಆಗೋದಿಲ್ಲ, ಚೆನ್ನಾಗಿರುತ್ತೆ ಸಾಫ್ಟಾಗಿ. ಈ ಥರ ನೀವು ಬೇಕಿದ್ರೆ ಗೋಧಿ ಹಿಟ್ಟಲ್ಲೂ ಮಾಡ್ಕೊಳ್ಬೋದು. ನಾನು ಯಾವಾಗಲೂ ಗೋಧಿ ಹಿಟ್ಟಲ್ಲೇ ಮಾಡ್ತಾ ಇದ್ದೆ, ಇವತ್ತು ಫಾರ್ ಅ ಚೇಂಜ್ ನಾನು ಮೈದಾ ಹಿಟ್ಟಲ್ಲಿ ಮಾಡಿರೋದು. ಡಿನ್ನರ್ ಈಸ್ ರೆಡಿ ಸ್ನೇಹಿತರೆ. ನಮ್ಮ ಸಾನುಗೆ ಪಾರ್ಟಿ, ಅವಳಿಗೆ ಈ ಥರ ಫುಡ್ ಅಂದರೆ ತುಂಬ ಇಷ್ಟ. ಆ್ಯಂಡ್ ಈ ಥರ ಆ್ಯಂಬಿಯನ್ಸಲ್ಲಿ ಕೊಡಬೇಕು, ಸ್ಪೆಷಲ್ ಗ್ಲಾಸ್, ಸ್ಪೆಷಲ್ ಪ್ಲೇಟ್ಸ್, ಸ್ಪೆಷಲ್ ಫುಡ್ಡು. ನಾನು ಇದನ್ನು ತುಂಬಾ ಕಡಿಮೆ ಮಾಡೋದು, ಅಂದರೆ ವಾರನೂ ಕೂಡ ನಮ್ಮನೇಲಿ ನಾನ್ ವೆಜ್ ಮಾಡ್ತೀವಿ, ಆದರೆ ಈ ಥರ ಗೊಜ್ಜು ನಾನು ಅಪರೂಪಕ್ಕೇ ಮಾಡೋದು. ಕುಲ್ಚಾ ಆಗಲಿ ರೋಟಿ ಆಗಲಿ ಅಪರೂಪಕ್ಕೆ ಮಾಡೋದು. ಸೊ ಸಾನು ಎಂಜಾಯ್ಡ್ ಅ ಲಾಟ್. ಸ್ನೇಹಿತರೆ, ಇವತ್ತಿನ ವಿಡಿಯೋ ಇದರೊಂದಿಗೆ ಎಂಡ್ ಮಾಡ್ತೀನಿ. ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ವಿದೌಟ್ ಸಬ್ಸ್ಕ್ರೈಬಿಂಗ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ವೀಡಿಯೋಲಿ. ಬೈ ಬೈ ಸ್ನೇಹಿತರೆ.